ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿಕ ಭಕ್ತಹಾರ್ದೋಚ್ಚತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ. ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇವತ್ತು ವಿಶೇಷವಾಗಿ ವೇದವ್ಯಾಸ ಜಯಂತಿ, ನಾಳೆ ನರಸಿಂಹ ಜಯಂತಿ, ಆಮೇಲೆ ಹುಣ್ಣಿಮೆ ದಿವಸ ಕೂರ್ಮ ಜಯಂತಿ, ಹೀಗೆ ವಿಶೇಷ ದಿನಗಳು. ಅದೇ ಆ ಸರಿತು ಕಾಲ ಪ್ರವಾಹಗಳು ಅಂತ ಹೇಳಿದಂತೆ ವಿಶೇಷ ದಿವಸಗಳಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಅದರಿಂದ ನಮಗೆ ವಿಶೇಷ ದಿವಸ, ಸೊ ವಿಶೇಷ ಪುಣ್ಯಗಳು ಹೆಚ್ಚೆಚ್ಚು ಆಗತ್ತೆ ನಾವು ಮಾಡುವಂತ ಕಾರ್ಯಕ್ಕೆ. ಈ ನಾವು ವಿಭೂತಿ ಸಂಧಿಯಲ್ಲಿ, ಹರಿಕಥಾಂಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ 37 ಪದ್ಯಗಳಾಯ್ತು. ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಕೊನೆಯಲ್ಲಿ ಹೇಳುವ ಕೆಲವು ಪದ್ಯಗಳು ಉಪಸಂಹಾರ ಅಂತ, ಅಂದ್ರೆ ಕನ್ಕ್ಲೂಡ್ ಮಾಡ್ತೀವಲ್ಲ, ಕನ್ಕ್ಲೂಡ್ ಮಾಡುವಾಗ ವಿ ಸಮ್ಮರೈಸ್, ಅಲ್ಲಿ ಇರುವಂತ ಎಸೆನ್ಸ್ ಆಫ್ ವಿಭೂತಿ ಸಂಧಿ ಅದು ಬರುತ್ತೆ ಇಲ್ಲಿ. ಲಾಸ್ಟ್ 2 ಪದ್ಯಗಳಲ್ಲಿ ನದಿಯ ಎಕ್ಸಾಂಪಲ್, ನದಿ ಜಲ ಮತ್ತು ಆ ನದಿಯಲ್ಲಿ ಆ ಕಾಲಕ್ಕೆ, ಆ ಒಂದು ಕಾಲದ ವಿಶೇಷಗಳಿಂದ ಆಗುವ ಪ್ರವಾಹ, ನದಿಯ ಪ್ರವಾಹ, ಅದನ್ನ ಎಕ್ಸಾಂಪಲ್ ಆಗ ಕೊಟ್ಟು ಭಗವಂತ ಮಾಡುವಂತ ಕಾರ್ಯ, ಆ ಭಗವಂತ ಅಲ್ಲಿ ನಿಂತು ಮಾಡುವ ಸರ್ವ ಕರ್ಮಗಳು, ಧರ್ಮ ಕರ್ಮ ಎಲ್ಲ ಒಂದೇ, ಸರ್ವ ಧರ್ಮಗಳು ಸರ್ವ ಕರ್ಮಗಳನ್ನ ಅವನೇ ದೇವರೇ ಮಾಡಿಸ್ತಾ ಇದ್ದಾನೆ. ಅವನೇ, ಯಾಕೆ? ಅವನೇ ಸ್ವತಂತ್ರ ಕರ್ತೃ. ಇದೆಲ್ಲ ಶಾಸ್ತ್ರ ಪ್ರಮೇಯಗಳು, ವೆರಿ ಲೋಡೆಡ್. ಅದನ್ನ ಮೆಲ್ಲ ದಾಸರು ನಮ್ಗೆ ತಿಳಿಸ್ಕೊಡ್ತಾ, ಉದಾಹರಣೆಗಳ ಮೂಲಕವಾಗ ತಿಳಿಸಿಕೊಡ್ತಾ ಬರ್ತಾರೆ. ಇಲ್ಲಿ ಇಷ್ಟು ಈ 2 ಪದ್ಯಗಳಲ್ಲಿ ಕರ್ಮ ಸಮರ್ಪಣೆ ಅಂದ್ರೆ ಕರ್ಮವನ್ನ ಹೇಗೆ ಅರ್ಪಣೆ ಮಾಡೋದು, ಸಮರ್ಪಣೆಯನ್ನ ಮಾಡೋದು, ಚೆನ್ನಾಗಿ ತಿಳಿದು ಮಾಡಿದ್ರೆ ಸಮರ್ಪಣೆ ಆಗತ್ತ. ಅರ್ಪಣೆ ಅಂದ್ರೆ ನೀಡುವುದು, ಅದನ್ನ ಹೇಗೆ ಮಾಡೋದು ಅಂತ ಹೇಳಿದ್ದಾರೆ. ಈ ಪ್ರಸ್ತುತ 38 ಪದ್ಯದಲ್ಲಿನೂ ಅದನ್ನೇ ಹೇಳಿ ಇಲ್ಲಿ ಬೇರೆ ಎಕ್ಸಾಂಪಲ್ ಕೊಡ್ತಾ ಇದ್ದ. ನಾವು ದರ್ ಆರ್ 2 ಥಿಂಗ್ಸ್. ಒನ್ ಈಸ್, ನಾವು ಕರ್ಮಗಳನ್ನ ದೇವರಿಗೆ ಅರ್ಪಣೆ ಸಮರ್ಪಣೆ ಮಾಡಬೇಕು. ಕರ್ಮ ಇಸ್ ನಾಟ್ ಏನೋ ಒಂದು ಹಾಲು ಹಣ್ಣು ತರ ಇಲ್ಲ, ದೇವರ ಮುಂದೆ ಇಡೋ ತರ ಕರ್ಮವನ್ನ ದೇವರ ಮುಂದೆ ಇಡ್ಲಕ್ಕಾಗತ್ತ? ಕರ್ಮ ಸಮರ್ಪಣೆ ಏನು, ಅದನ್ನೇ ಈ ಪದ್ಯದಲ್ಲಿ ಎಸ್ಪೆಷಲಿ ಅನುಸಂಧಾನ ಅಂತ ಉಪಯೋಗ ಮಾಡಿದ್ದಾರೆ. ಇದು ನಾವು ಕೇಳ್ತಾನೆ ಇರ್ತೀವಿ ಎಲ್ಲ ಕಡೆನೆ. ಇತ್ತೀಚೆಗೆ ಒಂದು 10-15 ಇಂಟರ್ನೆಟ್ ಬಂದ ದಿವಸದಿಂದ ಪಾಠ ಪ್ರವಚನಗಳು ಎಲ್ಲ, ಯೂಟ್ಯೂಬ್ ಎಲ್ಲ ಕಡೆನೂ ಅನುಸಂಧಾನ 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 ಅಂತ ಕೇಳ್ತಾನೆ ಇರ್ತೀವಿ. ಅನುಸಂಧಾನ ಅಂದ್ರೇನೆ, ಕೆಲವರು ಅನುಸಂಧಾನ ಎಂಬುದನ್ನೇ ಟೋಟಲಿ ಮಿಸ್ಯೂಸ್ ಅಂಡ್ ಅಬ್ಯೂಸ್ ಮಾಡ್ತಾರೆ. ಅನುಸಂಧಾನ ಅಂದ್ರೆ ಏನು, ಅನುಸಂಧಾನದಿಂದ ಮಾಡಬೇಕು ಅಂತ ಹೇಳ್ತಾರೆ. ಈ ವಿಷಯ ಈ ಪದ್ಯದಲ್ಲಿ ಬರುತ್ತೆ. ಪ್ಲಸ್ ನಾವು ಕರ್ಮವನ್ನ ದೇವರಿಗೆ ಕೊಟ್ರೆ ಅಂದ್ರೆ ಸಮರ್ಪಣೆ ಮಾಡಿದ್ರೆ, ಜಸ್ಟ್ ಒಂದು ನೈವೇದ್ಯ ದೇವರ ಮುಂದೆ ಇಡ್ತೀವಿ, ಏನಾಗತ್ತೆ ಆ ನೈವೇದ್ಯಕ್ಕೆ? ಹಾಗೆ ಇರುತ್ತೆ. ಏನಾದ್ರು ವ್ಯತ್ಯಾಸ ನಮ್ಗೆ ಕಣ್ಣಿಗೆ ಕಾಣುತ್ತೆ? ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಒಂದು ಇದು ಹಾಕ್ತಾರೆ, ಪರದೆಯನ್ನು ಹಾಕ್ಬಿಡ್ತಾರೆ. ಪರದೆಯನ್ನು ಹಾಕಿ ದೇವರು ತಗೊಳ್ತಾನಂತ, ದೇವರ ನೈವೇದ್ಯ ಅವನು ಸ್ವೀಕಾರ ಮಾಡ್ತಾನೆ. ಸೊ ಈ ಪದ್ಯದಲ್ಲಿ ಹೇಳ್ತಾರೆ, ದೇವರಿಗೆ ನಾವು ಒಳ್ಳೆ ರೀತಿಯಿಂದ ಅನುಸಂಧಾನವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಪದ್ಯದಲ್ಲಿ. ಅನುಸಂಧಾನ ಎಂಬುದು ಲಾಸ್ಟ್ 2-3 ಪದ್ಯಗಳಿಂದ ಬರ್ತಾನೆ ಇದೆ. ಇಲ್ಲಿ ಅದಕ್ಕೆ ಒಂದು ಆಕಾರ ಕೊಟ್ಟು ಏನು ಎಂಬುದನ್ನು ತಿಳಿಸ್ತಾರೆ. ಸೊ ಮಾಡಿದ್ರೆ
ದೇವರು ನಮ್ಮ ಕರ್ಮಗಳನ್ನ ಸ್ವೀಕಾರ, ನಾವು ಏನವನಿಗೆ ಸಮರ್ಪಣೆ ಮಾಡಿದೀವೋ ಅದನ್ನ ಅವನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ಆ ಫಲವನ್ನ ನಮಗೆ ಕೊಟ್ಟು ಉಣಿಸ್ತಾನ. ಇದರಲ್ಲಿ ಸಂದೇಹವೇ ಬೇಕಾಗಿಲ್ಲ. ಇದು ಶಾಸ್ತ್ರದಲ್ಲಿ ಹೇಳಿರುವಂತ ವಿಚಾರಗಳು. ಇದಕ್ಕೆ ಸಂದೇಹ ಇಲ್ಲದೆ ನೀವು ಕರ್ಮವನ್ನ ಸಮರ್ಪಣೆ ಮಾಡಿ. ಯಾಕೆ ಏನು ಸಂದೇಹ ಬರುತ್ತೆ ಅದು ಈ ಪದ್ಯದಲ್ಲಿ ಹೇಳ್ತಾ ಇದೆ. ಮುಂದೆ ಹೇಳಿದ್ದನ್ನ ಇಲ್ಲಿ ಹೇಳ್ತಾರೆ ಏನು ಎಂಬುದು ವ್ಯಾಖ್ಯಾನಕಾರರು ಮತ್ತು ಶಾಸ್ತ್ರ ರೀತಿಯಾಗಿನೂ ಅದನ್ನ ತಿಳ್ಕೊಬಹುದು ನಾವು. ಸೊ ಈ ಪದ್ಯ 38th ಪದ್ಯ ಹೀಗಿದೆ. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ಅರ್ಪಿಸನು ಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಮಾನನಿಧಿ ಕೈಕೊಂಡು ಸುಖವಿತ್ತಾನ ತರ ಸಂತೈಪ ತೃಣ ಜಲ ಧೇನು ತಾನುಂಡನವರತ ಪಾಲ್ ಗೆರೆವ ತೆರದಂತೆ ಅಂತ ಒಂದು ಒಳ್ಳೆಯ ದೃಷ್ಟಾಂತ ಮೂಲಕವಾಗ ತಿಳಿಸ್ತಾ ಇದ್ದಾರೆ. ಏನು ಮಾಡುವ ಕರ್ಮಗಳು ಅಂದ್ರೆ ನೀನು ಏನೇನು ಕರ್ಮ ಮಾಡಿ ನಮಗೆ ಹೇಳ್ತಾ ಇದ್ದಾರೆ. ನೀನು ಏನೇನು ಕರ್ಮಗಳು ಅಂದ್ರೆ ಸರ್ವಕರ್ಮ ಅಂತನೂ ಆಗುತ್ತೆ. ಇದು ಗಿಷ್ಟು ನೋಡ್ಬೇಕು ಅಂದ್ರೆ ಈಸಿಯಾಗೇ ಇದೆ. ಏನು ಕರ್ಮ ಮಾಡಿದ್ರು ಅಂದ್ರೆ ಎಲ್ಲಾ ಕರ್ಮಗಳು ಅಂತಾನೆ ಅರ್ಥ. ಎಲ್ಲಾ ಕರ್ಮಗಳು ಯಾರಿಗೆ ಅರ್ಪಣೆ ಮಾಡಬೇಕು? ಲಕ್ಷ್ಮೀ ನಿವಾಸ, ಲಕ್ಷ್ಮಿಯಲ್ಲಿ ಇರುವಂತ ಭಗವಂತನಿಗೆ ಅರ್ಪಿಸಿ. ಅದರಲ್ಲಿ ಸಂದೇಹ ಬೇಡ. ನಾನು ಲಕ್ಷ್ಮೀನಾರಾಯಣನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಕರ್ಮ ಸಮರ್ಪಣೆ ಮಾಡ್ತಾ ಇದ್ದೀನಿ. ದೇವರು ಸ್ವೀಕಾರ ಮಾಡ್ತಾನೋ ಇಲ್ಲವೋ, ಇಲ್ಲ ಪಾಪ ಮಾಡಿದ್ದೀನಲ್ಲ, ಪಾಪವನ್ನ ಸಮರ್ಪಣೆ ಮಾಡ್ಬೋದಾ ಇಲ್ಲವಾ, ಇದು ವಿಹಿತವಾ ಅವಿಹಿತವಾ, ಏನು ಮಾಡೋದು, ಅವನು ನಿಜವಾಗ್ಲೂ ತಕೊಂಡ್ರೆ ಅವನಿಗೆ ಬೇಕಾಗಿತ್ಯೋ, ಈ ತರ ಅನೇಕ ಕ್ವಶನ್ಗಳು ಅನೇಕ ರೀತಿಯಿಂದ ಬರಬಹುದು. ಅನೇಕ ಡೌಟ್ಸ್ ಯೋಚನೆ ಮಾಡಿದ್ರೆ ಎಲ್ಲ ಡೌಟ್ಸು ಅವಶ್ಯ ಬಂದೇ ಬರುತ್ತೆ. ಈ ಡೌಟ್ಸ್ ಎಲ್ಲ ಬರುತ್ತೆ. ಅದನ್ನ ಜ್ಞಾನಿಗಳ ಮೂಲಕ ಇಲ್ಲೇ ಹರಿಕಥಾಂಸಾರದಲ್ಲೇ ಎಲ್ಲವನ್ನೂ ವಿವರಿಸ್ತಾ ಹೋಗ್ತಾರೆ. ಅದನ್ನ ತಿಳಿದು ಸಂದೇಹ ಇಲ್ಲದೆ ನಾನು ಭಕ್ತಿಯಿಂದ, ಅದಕ್ಕೆ ಅದು ಬೇಕಾದ ಭಕ್ತಿಯಿಂದ ಕೊಟ್ಟರೆ ಅವನು ಸ್ವೀಕಾರ ಮಾಡ್ತಾನೆ. ಇದು ಎಲ್ಲ ಜ್ಞಾನಿಗಳು ನಮಗೆ ತಿಳಿಸಿದ್ದಾರೆ. ಸೊ ಅದನ್ನ ಭಕ್ತಿಯನ್ನು ಹೇಗೆ ಮಾಡೋದು ಅದು ಇನ್ನೊಂದು ಹೇಳ್ತಾ ಬರ್ತಾರೆ. ಸಂದೇಹ ಇಲ್ಲದೆ ಅರ್ಪಣೆ ಮಾಡಿ. ಯಾವಾಗ ಮಾಡೋದು ಅರ್ಪಣೆ? ವೀಕೆಂಡ್ ಅಲ್ಲ, ವಿಶೇಷ ದಿವಸ, ಇವತ್ತು ನಾಳೆ ಇಲ್ಲ, ದಿನದಿ ಅಂದ್ರೆ ಡೈಲಿ ಬೆಳಿಗ್ಗೆ ಮಾಡೋದು ಅದು ಒಂದಾದ್ರೆ, ದಿನದಿ ಅಂದ್ರೆ ಕ್ಷಣ ಅವಾಗಲ್ಲ, ದಿಸ್ ನೋ ಗ್ಯಾರಂಟಿ, ರೈಟ್? ಸೊ ಇವಾಗಲೇ ದೇವರೇ ನೀನೇ ಮಾಡ್ತೀಯಪ್ಪ ಅದು ಏನು ಅಂತ ಹೇಳ್ತಾರೆ. ಅದನ್ನ ಕ್ಷಣಕ್ಕೇನು ಮಾಡ್ಬೋದು ನಾವು. ಯಾವಾಗ ನೆನಪು ಬರುತ್ತೋ ಆವಾಗೆಲ್ಲನೂ ಮಾಡ್ಬೋದು. ಯಾಕೆಂದ್ರೆ ಈ ಅರ್ಪಣೆ ಎಂಬುದು ಮಾನಸಿಕ, ಮನಸ್ಸು ಇಟ್ಟು ಮಾಡೋದು. ಮನಸ್ಸು ಇಲ್ಲದೆ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ದೇವರು ನಮ್ಮ ಮನಸ್ಸನ್ನ ನೋಡಿ ಅದನ್ನ ಸ್ವೀಕಾರ ಮಾಡ್ತಾನೆ. ಏನು ಮನಸ್ಸಲ್ಲಿ ಏನಿರ್ಬೇಕು? ಮನಸ್ಸಲ್ಲಿ ಭಕ್ತಿಯಿಂದ ನಾವು ಅರ್ಪಣೆ ದೇವರೇ ತಿಳಿಯೋದು, ಅದು ಅನುಸಂಧಾನ ಹೇಳ್ತಾರೆ. ಸೊ ಅದು ಮಾಡಿದ್ರೆ ಮಾನನಿಧಿ, ಅವನಿಗೆ ಎಲ್ಲ ಗೊತ್ತು. ಮಾನನಿಧಿ ಅಂದ್ರೆ ಅನೇಕ ಮೀನಿಂಗ್ ಉಂಟು. ಇಲ್ಲಿ ನಾವು ಜ್ಞಾನ, ಅವನಿಗೆ ಎಲ್ಲವೂ ಗೊತ್ತಿದೆ. ನಮ್ಮ ಹಿಂದೆ ಮುಂದೆ ಇವಾಗಿರೋದು, ನಮ್ಗೆ ಶಕ್ತಿ ಇದೆಯೋ ಶಕ್ತಿ ಇಲ್ಲವೋ ಎಲ್ಲವೂ ಅವನಿಗೆ ಗೊತ್ತಿದಲ್ಲ. ಸೊ ಅದು ನಾವು ಚಿಂತನೆ ಮಾಡ್ಬೇಕಾಗೇ ಇಲ್ಲ. ಇಷ್ಟು ತಪ್ಪಾಯ್ತಲ್ಲ ನಾನು ಮಾಡೋದರಲ್ಲಿ, ಇದನ್ನ ಬಳಸಿದ್ದೇನಲ್ಲ, ನನ್ನ ಹತ್ರ ಇದಿಲ್ಲ, ಪ್ಲಾಸ್ಟಿಕ್ ಸಾಮಾನು ಬಳಸ್ಬಿಟ್ಟೆ, ಅದಕ್ಕೇನಾದ್ರು ಶಿಕ್ಷೆ ಕೊಡ್ತಾನೋ, ಇದೆಲ್ಲ ಬೇಕಾಗಿಲ್ಲ. ಭಕ್ತಿ ಇದೆಯಾ ಅಂತ ನೋಡ್ತಾ ಅವನಿಗೆ ಎಲ್ಲವೂ ಗೊತ್ತು. ನಮ್ಮ ಪರಿಸ್ಥಿತಿ, ಅವಸ್ಥೆಗಳು, ಕಷ್ಟಗಳು ಎಲ್ಲವೂ ಅವನಿಗೆ ಗೊತ್ತು. ಸೊ ಅದಕ್ಕೆ ಹೇಳ್ತಾರೆ ಮಾನನಿಧಿ. ಯೋಚನೆ ಮಾಡಬೇಡಿ, ಅವನು ಜ್ಞಾನ ಸ್ವರೂಪ, ಸರ್ವಜ್ಞ. ಅವನು ಕೈಕೊಂಬ, ತಿರುಗಾನು ಅದೇ ಅವನ ಕರುಣೆ. ಅವನು ಸ್ವೀಕಾರ ಮಾಡ್ತಾನೆ, ಕೈಕೊಂಡು ಏನ್ ಮಾಡ್ತಾನೆ? ಸ್ವೀಕಾರ ಮಾಡೋದು ಅಂದ್ರೆ ಏನು? ಅವನು ತಕೊಳ್ಳೋದು ಅಂತ ಏನಾದ್ರು ಅವನಿಗೆ ಇಲ್ಲ, ಅವನು ತಕೊಳ್ತಾನ ಇಲ್ಲ. ಅವನು ಅಕ್ಸೆಪ್ಟ್ ಅಂದ್ರೆ ನಮ್ಮ ಪ್ರಾರ್ಥನೆ, ನಮ್ಮ ನಮ್ಮ ಸ್ಥಿತಿ ಪರಿಸ್ಥಿತಿ ಎಲ್ಲವನ್ನು ತನ್ನಾಗೆ ತಿಳಿದು ಅದನ್ನ ಸ್ವೀಕಾರ ಮಾಡ್ತಾನಂದ್ರೆ ನಮ್ಗೆ ಅನುಗ್ರಹ ಮಾಡ್ತಾನೆ, ಅಂದ್ರೆ ನಮ್ಗೆ ಫಲವನ್ನು ಕೊಡ್ತಾನ ಅವನು ಅಂತ ಇಲ್ಲಿ. ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್. ಏನು ಎಕ್ಸಾಂಪಲ್ ಇಲ್ಲಿ ಹೇಳ್ತಾರೆ? ಒಂದು ಹಸು ಇರುತ್ತೆ. ಹಸುವಿಗೆ ಏನು ಕೊಡ್ತೀವಿ ನಾವು? ಹಸುವಿಗೆ ಕೊಡೋದೇನು? ಹುಲ್ಲು, ನೀರು,
ಇದೇ ಕೊಡೋದು, ಅದಕ್ಕೆ ಬೇರೆ ಏನು ಬೇಕಾಗಿದೆ? ಹುಲ್ಲು ನೀರು. ಹುಲ್ಲಿಗೇನೋ ದುಡ್ಡಿಲ್ಲ ಈ ಕಾಲದಲ್ಲಿ, ಅದಕ್ಕೇನೋ ಕೊಡಬೇಕು ನೀರು. ಅಲ್ಲೇ ಹಾಗೆ ಬಿಟ್ಟರೆ ಅದು ಅಲ್ಲಿ ಎಲ್ಲ ಬೆಳೆಯುತ್ತೆ, ಅಲ್ಲಲ್ಲಿ ಬೆಳೆದಿರುತ್ತೆ. ಅದನ್ನು ಹೋಗಿ ಅದು ತಿನ್ನತ್ತೆ. ಅದನ್ನು ನಾವು ಹಾಕೋದು, ಅದು ಹಾಕಿದರೆ ಅದು ತಿನ್ನತ್ತೆ. ಆದರೆ ಕೊಡೋದು ಏನು? ಕ್ಷುದ್ರ ಪದಾರ್ಥ. ಅತಿ ಕ್ಷುದ್ರವಾದ ಪದಾರ್ಥಗಳನ್ನು ಕೊಟ್ಟರೆ ಅದನ್ನಲ್ಲಿ ಅದು ಏನು ನಾವು ತಗೊಂಡ ನಾವು ಸಪೋಸ್ ಈಟ್ ಓಕೆ ಹಾಲು ಬರುತ್ತಾ, ಸರಿ ನಾನು ಹುಲ್ಲು ನೀರು ನಾನು ತಗೊಳ್ತೀನಿ ಅಂತ ನಮಗೆ ಹಾಲು ಕೊಡೋಕ್ಕೆ ಬರುತ್ತಾ? ಅಜೀರ್ಣ ಆಗತ್ತೆ ನಮಗೆ. ಅದಕ್ಕೆ ಕೊಟ್ಟರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಮಾತ್ರ ಕೊಟ್ಟರೆ ಹೇಗೆ ಸಾಧ್ಯ ಆಗುತ್ತೆ? ನಾಯಿಗೆ ಕೊಟ್ಟರೆ ಬರೋದಿಲ್ಲ, ಅದಕ್ಕೆ ಕೊಟ್ಟರೆ ಹೇಗಾಗುತ್ತೆ? ಅದು ಮ್ಯಾಮಲ್ಲ ಅದು ವಿಶೇಷ ಅದಕ್ಕಿದೆ, ಅದು ಕೊಡುತ್ತೆ ಅಂತ ಹೇಳೋದು. ವೈ ಶುಡ್ ಇಟ್ ಗಿವ್? ಅಲ್ಲಿ ಭಗವಂತ ನಿಂತು ಆಕಳ ರೂಪದಲ್ಲಿ ನಿಂತು ಅದನ್ನ ಸ್ವೀಕಾರ ಮಾಡು ವಿಶೇಷ ಶಕ್ತಿ ಸಾಮರ್ಥ್ಯ ಆಕಳಿಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ, ಒಳಗೆದ್ದು ದೇವತೆಗಳ ಮೂಲಕವಾಗ ದೇವರು ಅದನ್ನ ಮಾಡಿಸಿ ಅದನ್ನ ಆ ಒಂದು ಫುಲ್ಲಿ ಹಾಲು ಇಸ್ ಅ ಕಂಪ್ಲೀಟ್ ಫುಡ್. ಎಲ್ಲ ಸೈನ್ಸ್ನು ಹೇಳ್ತಾರೆ. ಅಂದ್ರೆ ಆ ಕಾಲದಲ್ಲಿ, ಈ ಕಾಲದ ಆಕಳು ಹುಲ್ಲು ನೀರು ತಿನ್ನೋದನ್ನ ಏನೇನೆಲ್ಲ ಕೊಡ್ತಾರೆ ಅದಕ್ಕೆ ಔಟ್ಪುಟ್ ಇನ್ಪುಟ್ ಹೇಗಿರುತ್ತೋ ಔಟ್ಪುಟ್ ಹಾಗೆ ಬರುತ್ತೆ ಅದಕ್ಕೆ. ಸೊ ಆ ಕಾಲದಲ್ಲಿ ನಮ್ಮ ಹಿಂದಿನ ಕಾಲದಲ್ಲೇ ಇತ್ತು ಇದೆಲ್ಲ. ಅದು ಇಸ್ ಮಿಲ್ಕ್ ಕಂಪ್ಲೀಟ್ ಫುಡ್. ಅದನ್ನ ಕೊಡುತ್ತೆ, ಕ್ಷೀರವನ್ನ ಕೊಡುತ್ತೆ ಅದು ವಿಶೇಷವಾಗಿ. ಸೊ ಹಾಗೇನೆ ದೇವರು ನಮ್ಮ ಕ್ಷುದ್ರ ಕರ್ಮವನ್ನ ಸ್ವೀಕಾರ ಮಾಡಿ ಆ ಭಕ್ತಿ ಇರುತ್ತಲ್ಲ, ಆ ಭಕ್ತಿಯನ್ನಗೆ ಬೆಲೆ ಕೊಟ್ಟು ನಮಗೆ ಸುಖವನ್ನ ಕೊಡುತ್ತಾನೆ. ಇಟ್ಸ್ ಅ ಕಂಪ್ಲೀಟ್ ಫುಡ್. ನಮಗೆ ಬೇಕಾದ ಕ್ಷೀರ ಅಮೃತ ತುಲ್ಯವಾದಂತ ಮೋಕ್ಷವನ್ನೇ ಕೊಡುತ್ತಾನೆ ಅವನು ಅಂತ ದೇವರ ಕರುಣೆ, ದೇವರ ವ್ಯಾಪ್ತಿ, ದೇವರ ಆ ಭೋಜನ ವಸ್ತುಗಳಲ್ಲಿ ಇರುವಂಥದ್ದು, ಮತ್ತು ವಿಶೇಷವಾಗ ವಿಭೂತಿ ರೂಪ. ಆ ವಿಭೂತಿ ರೂಪ ಇಟ್ಟು ಅವನು ಮಾಡ್ತಾನೆ. ಇಲ್ಲಿ ವಿಭೂತಿ ರೂಪ ಹೇಗೆ ಬರುತ್ತಂತ ನೋಡೋಣ. ಸೊ ಹೀಗೆ ಏನು ಮಾಡು, ಸೊ ಇದು ಗಿಫ್ಟ್. ಏನು ಮಾಡುವ ಕರ್ಮಗಳು ಅಂದ್ರೆ ಏನೇನೆಲ್ಲ ಮಾಡ್ತೀವೋ ಎಲ್ಲ ಕರ್ಮಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ, ಕರ್ಮಗಳನ್ನ, ವೈದಿಕ ಕರ್ಮಗಳು ದೇವರೇ ಹೇಳಿದ್ದಾನಂತ ಹೇಳ್ತೀವಲ್ಲ, ಶ್ರುತಿ ಸ್ಮೃತಿ ಹರೇರ್ ಆಜ್ಞಾ ಅಂತ ಹೇಳ್ತೀವಿ. ದೇವರೇ ಎಲ್ಲ ವಿಧಿ ನಿಷೇಧ. ಯಾಕೆ ಇದೆಲ್ಲ ಹೇಳಿದ್ದಾನವನು ಅಂದ್ರೆ, ನಾವು ಸಮರ್ಪಣೆ ಮಾಡಬೇಕು ಎಂಬುದಕ್ಕೆ ಕರ್ಮಗಳನ್ನೆಲ್ಲ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಮರ್ಪಣೆ ಯಾಕೆ? ನಾವು ಸಮರ್ಪಣೆ ಮಾಡದೇ ಇದ್ರೆ ಅವನಿಗೆ ಏನಾದ್ರು ನಷ್ಟ ಆಗತ್ತಾ? ಯಾಕೆ ಬರಿಬೇಕು ಅದೆಲ್ಲ? ಇದು ಹೀಗೆ ಮಾಡಿ, ಈ ನಾಳೆ ಈ ಪೂಜೆ ಬರುತ್ತೆ, ವೇದವ್ಯಾಸ ಜಯಂತಿ ಅಂತಿದೆ, ವಿಶೇಷವಾಗಿ ವೇದವ್ಯಾಸರನ್ನ ಸ್ಮರಣೆ ಮಾಡಿ ಇವತ್ತು ನಾಳೆ ನರಸಿಂಹ ವಿಶೇಷವಾಗಿ ಸ್ಮರಣೆ ಮಾಡಿಕೊಳ್ಳಿ ಅಂತಲೇ ವಿಧಿಗಳು. ಇದೆಲ್ಲ ಯಾಕೆ ಇದೆಲ್ಲ ಮಾಡಬೇಕು ಅಂದರೆ, ನಾವು ಅರ್ಪಣೆ ಮಾಡಬೇಕು ಅಂತನೇ ಈ ಕರ್ಮಗಳು ಹೇಳಲ್ಪಟ್ಟಿದೆ. ಅರ್ಪಣೆ ಮಾಡೋರು ಆ ಶಾಸ್ತ್ರದಲ್ಲಿ ದೇವರಲ್ಲಿ ನಂಬಿಕೆ ಇರೋರೇ ಮಾಡೋರು. ನಂಬಿಕೆ ಇಲ್ಲದವರು ಏನೋ ಒಂದು ಮಾಡು ಅಂತ ಮಾಡ್ತಾರೆ ಅಷ್ಟೇ. ಯಾರೋ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಡಂಬಾಚಾರ ಇರ್ಬೋದು, ಮಾಡ್ತಾರೆ. ಅಧಿಕಾರಿಗಳು, ದೇವರಲ್ಲಿ ಭಕ್ತಿ ಇರೋರು ತಿಳ್ಕೊಳ್ತಾರೆ, ಹಿರಿಯರಿಂದ ತಿಳ್ಕೊಂಡು ಆ ಕರ್ಮವನ್ನ ಮಾಡುತ್ತಾರೆ. ಆ ಅದನ್ನ ಸಮರ್ಪಣೆ ಮಾಡ್ತಾರೆ. ಏನು ಮಾಡುವ ಕರ್ಮಗಳು? ಆ ಕರ್ಮ ಅಂದ್ರೆ ಯಾವ ಕರ್ಮಗಳ್ರಿ ಮಾಡಬೇಕು ಅಂದ್ರೆ, ಎಲ್ಲಾ ಕರ್ಮವು, ಪಾಪಕರ್ಮ ಪುಣ್ಯಕರ್ಮ. ಅಂದ್ರೆ ಸಮರ್ಪಣೆ ಮಾಡಬೇಕು ಅಂತ ಯಾರು ಪಾಪಕರ್ಮವನ್ನ ಮಾಡೋದು? ಪಾಪಕರ್ಮ ನಮ್ಮ ವಿಪರೀತ ಬುದ್ಧಿಯಿಂದ, ನಮ್ಮ ಪ್ರಮಾದದಿಂದ ತಪ್ಪುಗಳು ಆಗತ್ತೆ. ಅದು ಆದ ಮೇಲೆ, ಪಶ್ಚಾತ್ತಾಪ ಬಂದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಎಂಬುದು ಇದೆ. ಹೇಳ್ತೀವಲ್ಲ, ಏನು ನಾವು ಸ್ವರದೋಷ, ವರ್ಣದೋಷ, ಮಾನಸಿಕ ದೋಷ, ಆ ದೋಷ, ಈ ದೋಷ, ಏನೇನೆಲ್ಲ ಆಯಿತು ಎಲ್ಲದಕ್ಕೇನು ಅಚ್ಯುತ ಅನಂತ ಗೋವಿಂದ ಅಂತ ನಾವು ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಪ್ರಾಯಶ್ಚಿತ್ತಾರ್ಥಂ ಅಂತ. ಅದು ಯಾಕೆ ಪ್ರಾಯಶ್ಚಿತ್ತ ಹೇಳಿದ್ದಾರಲ್ಲಿ? ಪ್ರಾಯಶ್ಚಿತ್ತವನ್ನ ದೇವರೇ ಮಾಡಿಸಿದ್ದಾರೆ. ಇದು ನಿನಗೆ ಯೋಗ್ಯತೆ ಅಷ್ಟಷ್ಟೇ ಮಾಡುವಾಗ ಎಲ್ಲೆಲ್ಲೋ ಚಿತ್ತ ಇರುತ್ತೆ ಅಂದ್ರೆ, ಎಲ್ಲೆಲ್ಲೋ ಚಿತ್ತ ಇರಬೇಕು ಅಂತ ಅರ್ಥ ಅಲ್ಲ. ನಾವು ಮಾಡ್ತೀವಿ ಇದ್ರೂ ನಮಗೆ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಇರುವಂತ ಅಲ್ಪ ಬುದ್ಧಿ, ಅಲ್ಪ ಶಕ್ತಿಯಿಂದ ಅನೇಕ ತಪ್ಪುಗಳಾಗುತ್ತೆ. ಅರೆ, ಒಂದು ಕರ್ಮ ಮಾಡ್ಬೇಕಂದ್ರೆ ಇಷ್ಟು ತಪ್ಪಾಗುತ್ತೆ, ಕರ್ಮವೇ ಮಾಡದೇ ಇರೋಣ,
ಶ್ರಾದ್ದ ಮಾಡೋಣ ಬೇಡ, ಯಾಕಂದ್ರೆ ಇವಲ್ಲಿ ಇದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ, ಹಾಗೆ ವಿಸರ್ಜನೆ ಮಾಡೋಕ್ಕಾಗಲ್ಲ, ಇಲ್ಲಿ ವಿಸರ್ಜನೆ ಮಾಡೋ, ಇದು ಮಾಡಿದ್ರೆ ಈ ನರಕ, ಅದು ಮಾಡಿದ್ರೆ ಆ ನರಕ, ಯಾವ ನರಕವು ಬೇಡಪ್ಪ ನನಗೆ ಕರ್ಮವೂ ಬೇಡ ಅಂತ ಬಿಟ್ಬಿಟ್ರೆ ಬಿಡಬಾರ್ದು. ನಮ್ಮ ಸ್ಥಿತಿ ಎಲ್ಲ ಅವನಿಗೆ ಗೊತ್ತು. ಎಷ್ಟೆಷ್ಟು ಭಕ್ತಿ ಮನಸ್ಸಲ್ಲಿ, ದೇವರಿಗೆ ಭಕ್ತಿ. ಆ ಭಕ್ತಿಯನ್ನ ಹೇಗೆ ತೋರಿಸೋದು? ಯಾಕೆ ತೋರಿಸ್ಬೇಕು ಅಂದ್ರೆ ಭಕ್ತಿ ಇದೆ. ನಮ್ಮ ಮಕ್ಕಳ ಮೇಲೆ ನಮ್ಗೆ ಪ್ರೀತಿ ಇದ್ರೆ ಯಾಕ್ರಿ ನೀವು ಹ್ಯಾಪಿ ಬರ್ತ್ಡೇ ಹೇಳಿದ್ರೆ ಸಾಕಲ್ಲ, ಯಾಕ್ರಿ ಅವ್ರಿಗೆ ಬೇಕಾದೆಲ್ಲ ಮಾಡಬೇಕು? ಯಾರೋ ಬರ್ತಾರ, ಮನೆಗೆ ಗೂಡಿಸಿ ಸಾರಿಸಿ ತೋರಣಗಳು ಹಾಕಿ ಅದು ಹಾಕಿ ಯಾಕ್ರಿ ಇದೆಲ್ಲ ಮಾಡಬೇಕು? ಮನಸ್ಸಲ್ಲಿ ಇದೆ, ಐ ಲೈಕ್ ದಮ್, ಸಾಕಲ್ಲ ಅಂದ್ರೆ ಇಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ನಾವು ಆ ನಮ್ಮ ಕ್ರಿಯೆ, ನಮಗೆ ದೇವರು ಏನೇನೆಲ್ಲ ಕೊಟ್ಟಿದ್ದಾನೋ ಅದನ್ನ ಬಳಸಿ ಆ ಕರ್ಮಗಳ ಮೂಲಕ ತಿಳಿಸ್ತೀವಿ. ಅಕ್ರಾಸ್ ದ ಕಲ್ಚರ್ ಎಲ್ಲಿ ಬೇಕಾದ್ರೆ ನೋಡಿ ಎಲ್ಲವೂ ಇದೆ. ಬರೀ ಹ್ಯಾಪಿ ಬರ್ತ್ಡೇ ಹೇಳೋದು ಯಾರು ಇಲ್ಲ. ಏನಾರು ಒಂದು ಮಾಡ್ತಾರ, ಏನಾರು ಒಂದು ಮಾಡೋದು, ಮುದ್ದು ಮಾಡೋದು, ಇಲ್ಲದೆ ಏನೋ ಹೊಸ ಬಟ್ಟೆ, ಏನೋ ಒಂದು ಕರ್ಮದ್ವಾರ ಅಭಿವ್ಯಕ್ತಿ ಮಾಡ್ತಾರೆ. ಹಾಗೇನೆ ದೇವರಲ್ಲಿ ನನಗೆ ಭಕ್ತಿ ಇದೆ ಅಂದ್ರೆ ಅದನ್ನ ಇದು ಎಕ್ಸ್ಪ್ರೆಸ್ ಏನ್ ಮಾಡ್ತೀವಿ ನಾವು? ಅವ್ರಿಗೆ ಪ್ರಿಯವಾದದ್ದನ್ನು ಮಾಡ್ತೀವಿ. ದೇವರಿಗೆ ಪ್ರಿಯವಾದದ್ದು ಏನ್ರಿ? ದೇವರಿಗೆ ಏನ್ ಪ್ರಿಯವಾದ ಅದು ಅವನು ಈ ಕರ್ಮಗಳನ್ನು ಮಾಡಿ ನಿನ್ನ ಉದ್ಧಾರಕ್ಕೆ ನನಗೆ ಏನು ಪ್ರಿಯ ಬೇಕಾಗಿಲ್ಲ. ಇದೆಲ್ಲ ಮಾಡಿದೆ ನೀನು ಉದ್ಧಾರ ಆಗ್ತಿ, ನೀನು ಉದ್ಧಾರ ಆಗಬೇಕು ಅಂತ ನಾನೇ ಕರ್ಕೊಂಡು ಬಂದದ್ದು, ನಾನೇ ಮಾಡಿಸ್ತೀನಿ, ನಿನ್ನ ಕರ್ಮ ಹೇಗಿದೆ ಹಾಗೆ ನಾನೇ ಮಾಡಿಸ್ತೀನಿ ಅಂತಾನ ಒಂದು. ಸೊ ಆ ಕರ್ಮಗಳು, ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂದ್ರೆ ಅರ್ಪಣಾ ಭಾವದಿಂದ ಮಾಡಬೇಕು. ಪಾಪಕರ್ಮ ಮಾಡೋವಾಗ ಅದು ಯಾವುದು ನಮ್ಗೆ ಇರೋದಿಲ್ಲ, ಪಾಪಕರ್ಮ ಆಗತ್ತೆ. ಯಾಕೆ? ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ರಜೋ ತಮೋ ಗುಣ ಎಲ್ಲ ಸೇರ್ಕೊಂಡೇ ಇರುತ್ತಲ್ಲ. ರಜೋ ಗುಣವೇ ಜಾಸ್ತಿ ಇರುತ್ತೆ, ತಮೋ ಗುಣ ಇರುತ್ತೆ ನಮ್ಮಲ್ಲಿನೂ. ಅದಕ್ಕೆ ತಪ್ಪುಗಳು ಅನೇಕ ಆಗತ್ತೆ. ಆದರೂ ಆಮೇಲೆ ಪಶ್ಚಾತ್ತಾಪದಿಂದ ದೇವರೇ ಅಚ್ಯುತ ಅನಂತ ಗೋವಿಂದ ಕ್ಷಮೆ. ಎಷ್ಟೋ ತಪ್ಪುಗಳು, ಗೊತ್ತಿರೋ ತಪ್ಪುಗಳು ಒಂದು 10 ಇರುತ್ತೆ, ಗೊತ್ತಿಲ್ಲದೆ ಇರೋ ತಪ್ಪುಗಳು ಅದು ಶತಾಪರಾಧ, 1000 ಅಪರಾಧ, 1000 ಅಪರಾಧಗಳು ಇದ್ದೇ ಇರುತ್ತೆ. ಎಲ್ಲವನ್ನು ಅವನಿಗೆ ಗೊತ್ತಿದೆ. ಅದಕ್ಕೆ ಹೇಳ್ತಾರೆ, ಏನು ಮಾಡುವ ಕರ್ಮಗಳು ಯಾರಿಗೆ ಸಮರ್ಪಣೆ ಮಾಡೋದು? ಏನು ಸಮರ್ಪಣೆ ಮಾಡೋದು? ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ಅಂತ. ಲಕ್ಷ್ಮೀ ನಿವಾಸ ಎಲ್ಲಿಂದ ಬಂದ? ಇಲ್ಲಿ ನಾರಾಯಣನ್ಗೆ ಹೇಳ್ಬೋದು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ಸಹಿತನಾದ ನಾರಾಯಣ ಯಾಕೆ ಹೇಳ್ಬೇಕು ಅಂದ್ರೆ ಈ ಕರ್ಮಗಳೆಲ್ಲ ಮಾಡ್ತಾ ಇದೀಯಲ್ಲ, ಏನು ಕರ್ಮಗಳು? ಎಲ್ಲವೂ ಜಡ, ಎಲ್ಲವೂ ಜಡರೇ ನಾವು ಮಾಡೋದು. ಯಾವುದು ಚೇತನ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಏನೋ ಅಲ್ಲಿ ಇಲ್ಲಿ ಮೂವ್ಮೆಂಟ್ ಇದೆಯಾ, ಅದು ಒಳಗೆ ಚೇತನ ಇದೆ ಅಂತ ಗೊತ್ತು ಹೊರತು ಆ ವ್ಯಕ್ತಿ ನಮ್ಮ ದೇಹವೇ ಇದೆ, ಚಲನವಲನ ಇವು ಯಾರು ಅಲೈವ್ ಅಂತೀವಿ. ಆಮೇಲೆ ದೇಹ ಇರುತ್ತೆ, ಏನು ಮೂವ್ಮೆಂಟ್ ಇಲ್ಲ, ಎಲ್ಲ ಅಲ್ಲಾರಿ ಹೋಯ್ತದು ಅಂತೀವಿ. ಸೊ ಚಲನೆಯನ್ನ ಇಟ್ಟು ಒಳಗೆ ಜೀವ ಇದೆ ಅಂತ ನೋಡೋದು ಜಡವೇ. ಎಲ್ಲ ಬ್ರಹ್ಮಾಂಡ ಎಲ್ಲ ನಿರ್ಮಾಣ ಎಲ್ಲ ಜಡವೇ ಕಾಣೋದು. ಸೊ ಈ ಜಡ ಪದಾರ್ಥಗಳಿಗೆ ಅಭಿಮಾನಿ ಲಕ್ಷ್ಮಿ, ಅದು ಒಂದಾಯ್ತು. ಲಕ್ಷ್ಮೀ ದ್ವಾರನೇ ಅದಾಗಬೇಕು, ಅದು ಒಂದು. ಮುಖ್ಯವಾಗಿ ಇಲ್ಲಿ ಲಕ್ಷ್ಮೀ ನಿವಾಸ ಎಂಬ ಶಬ್ದವನ್ನು ಬಳಸಿದ. ಯಾಕೆ ನಿವಾಸ ಅಂತ ಹೇಳಬೇಕು ಅಂದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಕೊನೆ ಈ ಪದ್ಯಗಳಲ್ಲಿ? ಕನ್ನಡಿಯ ಕೈ ಹಿಡಿದು ನೋಡಲು ಅಂತ ಅಲ್ಲಿಂದ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಏನು? ಬಿಂಬನಲ್ಲಿ ಚಿಂತನೆ ಮಾಡಬೇಕು, ಬಿಂಬನ ಅನುಸಂಧಾನ ಬೇಕು ಅಂತ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಸೊ ಬಿಂಬ ಎಲ್ಲಿ ಇದ್ದಾನೆ? ಎಲ್ಲರಿಗೆ ಗೊತ್ತು, ಹೃದಯ ಕಮಲ ಇದು ಎಲ್ಲರಿಗೆ ಗೊತ್ತು. ಹೃದಯದಲ್ಲಿ ಇದ್ದಾನೆ ದೇವರು. ಎಲ್ಲ ಹೃದ್ದೇಶ ತಿಷ್ಠತಿ ಅಂತ ಕೃಷ್ಣನೇ ಹೇಳಿದ್ದಾನೆ ತನ್ನ ಪ್ರಿಯ ಶಿಷ್ಯನಿಗೆ, ನಾನು ಎಲ್ಲರ ಹೃದಯದಲ್ಲಿ ಕೂತಿದ್ದೀನಿ ಅಂತ. ಹೃದಯ ಹೇಗಿದೆ? ಹೃದಯ ಕಮಲ ಏನದು? ಅಷ್ಟದಳದಿಂದ ಹೃದಯ ಕಮಲ ಅಂತ. ಅಂದ್ರೆ ವ್ಯಾಪ್ತಿಗೆ ಅಷ್ಟ ಅಂಬುದು ವ್ಯಾಪ್ತಿಗೇನೋ ಆಗುತ್ತೆ. ಅಲ್ಲಿ ಒಂದು ಕಮಲ, ನಾವು ಚಿಂತನೆ ಮಾಡೋದು ಹಾಗೆ ತಾನೆ. ಒಂದು ಕಮಲ ಇರುತ್ತೆ, ಕಮಲಕ್ಕೆ ಸಹಸ್ರದಳ ಇದ್ರೂ ಅದೆಲ್ಲ ನಮ್ಗೆ ಚಿಂತನೆಗೆ ನಿಲ್ಕೋದಿಲ್ಲ. ಅಷ್ಟದಳ ಈಸಿ. ಅಷ್ಟದಳ ಒಂದು ಮಾಡಿ ಅದರಲ್ಲಿ ದೇವರನ್ನು ನಿಲ್ಲಿಸ್ತೀವಿ. ಯಾವಾಗಲೂ ಅಷ್ಟದಳದಲ್ಲಿ ಅವನು ನಿಂತಿರ್ತಾನೆ. ಈ ಅಷ್ಟದಳ ಎಂಬುದು ಏನು? ಕಮಲ. ಆ ಜಡವಾದ ಕಮಲಕ್ಕೆ ಲಕ್ಷ್ಮಿಯ ಅಧಿಷ್ಠಾನ, ಅವಳನ್ನು ಉಪನಿಷತ್ತಲ್ಲಿ ಪ್ರತಿಷ್ಠೆ. ಲಕ್ಷ್ಮಿಯಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಲ್ಲ, ಲಕ್ಷ್ಮಿ ಚಂಚಲನವಾಗಿದೆಯೋ ಇದೆಲ್ಲ ಹೇಳ್ತಾರೆ. ಚಂಚಲ, ಒಂದು ಜಾಗೆಯಲ್ಲಿ ಅವಳು ನಿಲ್ಲೋದೇ ಇಲ್ಲಪ್ಪ, ಹೋಗ್ತಾನೇ ಇರ್ತಾಳೆ. ಅಂದ್ರೆ ಲಕ್ಷ್ಮಿ ಒಂದು ಜಾಗೆಯಲ್ಲಿ ನಿಲ್ಲೋದಿಲ್ವಾ ಅಂದ್ರೆ ಶಾಸ್ತ್ರಕಾರರು
ವೇದವ್ಯಾಸರು ಅದನ್ನ ಬರೆಯುವಾಗ ಹೇಳ್ತಾರೆ, ಲಕ್ಷ್ಮಿ ಸ್ಥಿರವಾಗಿರ್ತಾಳಂತೆ. ಎಲ್ಲಿ ಅಂದ್ರೆ ಯಾರಲ್ಲಿ ಶೀಲತೆ ಇದೆಯೋ, ಕ್ಯಾರೆಕ್ಟರ್, ಗುಡ್ ಕ್ಯಾರೆಕ್ಟರ್, ಯಾರಲ್ಲಿ ಕ್ಯಾರೆಕ್ಟರ್ ಇದೆಯೋ ಅವನಲ್ಲಿ ಬಲ, ಆತ್ಮಬಲ ಇರುತ್ತೆ. ಏನು ಮಾಡಕ್ಕಾಗಲ್ಲ, ಅವನಿಗೆ ಆತ್ಮಬಲ ಇರುತ್ತೆ. ಆ ಶೀಲದಲ್ಲಿ ಲಕ್ಷ್ಮಿ ಇರ್ತಾಳೆ, ಆ ಆತ್ಮಬಲದಲ್ಲಿ ಇರ್ತಾಳ. ಆತ್ಮಬಲ ಇದ್ದವನು ಧರ್ಮ ಮಾರ್ಗವನ್ನೇ ಹಿಡಿತಾನೆ. ಅವನು ಇವನ್ ಕಾಂಪ್ರಮೈಸ್, ಧರ್ಮ ಹೋಗಲ್ಲ. ಸೊ ಧರ್ಮ ಇರುತ್ತೆ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಸತ್ಯ ಒಳಗೆ ಇರಲೇಬೇಕು. ಸೊ ಹೀಗೆ ಈ ಜಾಗೆಯಲ್ಲಿ ಲಕ್ಷ್ಮಿ ಸದಾ ಇರ್ತಾಳಂತೆ. ಇಂದ್ರನಲ್ಲಿ ಸದಾ, ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, ಇಂದ್ರನಲ್ಲಿ ಯಾವತ್ತೂ ಇರ್ತಾಳೆ. ಯಾಕಂದ್ರೆ ಅವನಲ್ಲಿ ಇದೆಲ್ಲ ತುಂಬಿ ತುಳುಕ್ತಾ ಇದೆ. ಅವನಲ್ಲಿ ಯಾವತ್ತು ಇಂದಿರೆ ಇರ್ತಾಳ ಅಂತ. ಸೊ ಲಕ್ಷ್ಮಿ ಇರುವಂತ ಜಾಗದಲ್ಲಿ ದೇವರು ಇದ್ದೇ ಇರ್ತಾನ. ಸೊ ಲಕ್ಷ್ಮಿಯಲ್ಲಿ ಯಾವತ್ತು ಲಕ್ಷ್ಮೀ ನಿವಾಸನೆ ಅಂತ. ಲಕ್ಷ್ಮೀ ನಿವಾಸ ಇಲ್ಲಿ ಏನು ಪ್ರಸ್ತುತ ಪದ್ಯದಲ್ಲಿ ಬಿಂಬನಾಗೇನೆ ನಮ್ಮ ಹೃದಯ ಕಮಲದಲ್ಲಿ ಇರುವಂತ, ಅಂದ್ರೆ ನಿಮ್ಮ ಬಿಂಬ ಅಂತ ಅರ್ಥ. ಅದಕ್ಕೆ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಾ, ಲಕ್ಷ್ಮಿಯಲ್ಲಿ ಇರುವಂತ, ಲಕ್ಷ್ಮಿಯಲ್ಲಿ ಪ್ರತಿಷ್ಠಿತನಾದವನು. ಆ ಕಮಲಕ್ಕೆ, ಬ್ರಹ್ಮಾಂಡಕ್ಕೆ ಕಮಲಕ್ಕೇನೆ ಇವಳೆ ಅಭಿಮಾನಿ, ಎಲ್ಲದಕ್ಕೇನೆ ಇವಳೆ ಅಭಿಮಾನಿ ಅವಳು. ಅದು ಒಂದು. ಇನ್ನೊಂದು ಲಕ್ಷ್ಮೀ ನಿವಾಸಗೆ ಅಂತ ಹೇಳೋದು ಇನ್ನು ಏನು ಅಂದ್ರೆ, ಲಕ್ಷ್ಮಿ ತಾಯಿ, ದೇವರು ತಾಯಿಯೇ ನಮ್ಗೆ ಇದ್ರ. ನಮ್ಗೆ ಮನಸ್ಸಲ್ಲಿ ಹೇಗಿರುತ್ತೆ, ಒಂದು ಸ್ತ್ರೀ ರೂಪ, ಒಂದು ತಾಯಿ, ಅಮ್ಮ ಅಂತ ಅವಳನ್ನ ಕರೆಯೋದು. ದೇವರನ್ನು ಕರಿತೀವಿ, ಇದನ್ನು ದೇವರೇನೋ ಒಂದು ಪುರುಷಾಕಾರ ನಮ್ಮ ಮನಸ್ಸಲ್ಲಿ ಕಲ್ಪನೆ. ಇವಳಲ್ಲಿ ನಾವು ತಾಯಿ ಅಂತ ಕಲ್ಪನೆ ನಮ್ಗೆ. ತಾಯಿ ಅಂದ್ರೆ ಏನು? ತಾಯಿ ತಪ್ಪು ಮಾಡ್ತಾನೇ ಇರ್ತೀವಿ. ಚಿಕ್ಕ ವಯಸ್ಸಲ್ಲಿ ನೆನಪಿರುತ್ತೆ ಎಲ್ಲರಿಗೂ. ತಪ್ಪು ಮಾಡಿದನೋ ಒಂದು ಸಿಟ್ಟು ಬರತ್ತ. ಹಾಗಾದಲ್ಲಿ ಅಮ್ಮ ಎಲ್ಲವೂ ಕೊಡ್ತಾ ಇದ್ಲು, ಬಟ್ ಕ್ಷಮೆ ಮಾಡ್ತಾ ಇದ್ರು. ತಪ್ಪು ಎಷ್ಟು ಮಾಡಿದ್ರು ಮಕ್ಕಳು ತಾಯಿ ಹತ್ರ, ಅಮ್ಮ ತಪ್ಪಾಯಿತು ಅಂತ ಕೇಳಿದ್ದ ಕ್ಷಮ ಅಂಬೋದು ಆ ತಾಯಿಯ ಗುಣ, ಪೃಥ್ವಿಯ ಗುಣ. ಅದನ್ನ ನೆನಪು ಮಾಡ್ತಾರೆ. ಯೋಚನೆ ಮಾಡಬೇಡ, ತಪ್ಪು ಮಾಡೋದು ಅದು ನಮ್ಮಂಥವ್ರದ್ದೇ. ತಪ್ಪು ಮಾಡದೇ ಇರೋದು ಜೀವಿಗಳು ನಾವು ಅಲ್ಲವೇ ಅಲ್ಲ. ಅನಂತ ಅಪರಾಧಗಳು ಮಾಡಿದ್ವಿ, ಅದಕ್ಕೆ ಅನಂತ ಜನ್ಮಗಳು. ವಿಮೋಚನೆ ಹೇಗೆ? ತಪ್ಪು ಮಾಡಿದ್ದೀನಿ ಎಂಬ ತಿಳುವಳಿಕೆ. ಹೇಗೆ ಗೊತ್ತಾಗತ್ತೆ? ಯಾವ ಜನ್ಮದಲ್ಲಿ ಏನು ಮಾಡಿದೀವಿ ಗೊತ್ತಾಗತ್ತಾ ಅಂದ್ರೆ ಬೇಕಾಗಿಲ್ಲ ನಮ್ಗೆ. ಯಾವ ತಪ್ಪೆಲ್ಲ ಮಾಡಿದ್ದೀವಿ ಅಂತ ಬೇಕಾಗಿಲ್ಲ. ಈವಾಗ ಕಷ್ಟ ಬಂತು, ಏನೋ ಹೊಟ್ಟೆ ಸುಳಿ ಬಂತು, ಏನೋ ಕಾಲು ನೋವು ಬಂತು ಅಂದ್ರೆ ಯಾತಕ್ಕಾಯ್ತು? ಏನು ಪಾಪ ನಾನು ಮಾಡಿದ್ದೀನಿ ಅಂತ ಅನ್ಇಂಪಾರ್ಟೆಂಟ್. ಏನೋ ಒಂದು ಪಾಪ ಮಾಡಿದ್ದೀನಿ, ಒಂದೇ ಮಾಡಿದ್ದೀವೋ 100 ಪಾಪವನ್ನ ಕಡಿಮೆ ಮಾಡಿ ಒಂದಾಗಿ ಕೊಟ್ಟಿದ್ದನು ಅವನು. ಎಲ್ಲ ಪಾಪವನ್ನು ತಿಕ್ಕಿ ತೆಗೆದು ಬಿಟ್ಟು ಚೂರನ್ನೇ ಉಣಿಸ್ತಾನೆ. ಯಾಕಂದ್ರೆ ನಮ್ಮ ಶಕ್ತಿ ಅವನಿಗೆ ಗೊತ್ತು. ಮಾನನಿಧಿ ಅಂತ ಕೊಡ್ತಾರೆ ಅದಕ್ಕೆ. ಏನೋ ಚೂರು ಕೊಟ್ಟಿದ್ದಾನೆ. ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ್ತದೆ. ಏನೋ ತಪ್ಪು ಮಾಡಿದ್ದೀನಿ ಸ್ವಾಮಿ, ಹೊಟ್ಟೆ ಸುಳಿ. ಯಾರು ಹೊಟ್ಟೆಯನ್ನು ಏನು ಮಾಡಿದ್ದೀವೋ ಗೊತ್ತಿಲ್ಲ. ಅದಕ್ಕೆ ನನಗೆ ಇವಾಗ ಹೊಟ್ಟೆ ಸುಳಿ ಬಂತಿದೆ, ಯಾರಿಗೆ ಮಾಡಿದೆ ಗೊತ್ತಿಲ್ಲ. ದೇವರ ಹತ್ರ ಕ್ಷಮೆ ಕೇಳೋದು. ಎಷ್ಟು ಕ್ಷಮೆ ಅಂತ ಕೇಳೋದು? ಜೀವದ ಪೂರ ಕಷ್ಟಗಳೇ ಇರುತ್ತೆ, ಒಂದಾದ್ರೆ ಒಂದು. ಅನಂತ ಏನೇನೋ ಎಲ್ಲ ಇರುತ್ತೆ. ಚಿಕ್ಕ ಕಷ್ಟ, ದೊಡ್ಡ ಕಷ್ಟ ಬರ್ತಾನೆ ಇರುತ್ತೆ. ಬಿಟ್ಟಿನ ಚೂರು ಏನೋ ಸುಖ ಇದ್ದಂತೆ ಕಾಣಿಸ್ತಷ್ಟೇ. ಸುಖ ಇವನೆಂದು ಇರೋದಿಲ್ಲ. ಎಂತ ಕ್ಷಣಿಕ ಬರತ್ತ ಹೋಗ್ಬಿಡತ್ತಲ್ಲ ಸುಖ. ಸೊ ಬರೋ ಸುಖವು ದುಃಖವನ್ನು ಕೊಟ್ಟೆ ಹೋಗುತ್ತೆ. ಸೊ ಇಷ್ಟು ಇರೋವಾಗ ದೇವರ ಕ್ಷಮೆ. ಅದಕ್ಕೆ ಏನೋ ತಪ್ಪು ಮಾಡಿದ್ದೀನಿ ಗೊತ್ತಿಲ್ಲ ಸ್ವಾಮಿ, ಅದನ್ನ ನಿನಗೆ ಗೊತ್ತು. ನೀನು ಮಾನನಿಧಿ. ಅದಕ್ಕೆ ಮಾನನಿಧಿ ಕೈಗೊಂಬ. ಅವನಿಗೆ ಎಲ್ಲವೂ ಗೊತ್ತು. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಇಲ್ಲ ರೀ, ಇದು ಗೊತ್ತಾದ್ರೆ ಐ ಕ್ಯಾನ್ ಪ್ರಿವೆಂಟ್ ಸಚ್ ಅ ಥಿಂಗ್. ಅದೆಲ್ಲ ಒಂದು ಇಲ್ಲ. ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಈವಾಗ ಸುಳ್ಳೇ ಹೇಳಲ್ಲ. ನ್ಯೂ ಇಯರ್ ರೆಸಲ್ಯೂಷನ್ ಮಾಡೋದು ಸೇಮ್ ಡೇ ವಿ ಬ್ರೇಕ್ ಇಟ್ ಅಂತ ವ್ಯಕ್ತಿಗಳು. ಸೊ ಬೇಕಾಗಿಲ್ಲ ಏನು ತಪ್ಪು ಮಾಡಿದ್ದೀವಿ ಅಂತ. ಏನೋ ತಪ್ಪು ಮಾಡಿದ್ದೀವಿ, ಅದಕ್ಕೆ ದೇವರು ಚೂರು ಕಷ್ಟ ಕೊಟ್ಟಿದ್ದಾನೆ. ದೇವ ಅವನನ್ನ ಪ್ರಾರ್ಥನೆ ಮಾಡಿ. ಬಿಂಬರೂಪ ಅಂತ ಹೇಳ್ತೀವಲ್ಲ, ಜೀವಕ್ಕೆ ಯಾವುದೂ ಇಲ್ಲ. ಅದೇ ಅನುಸಂಧಾನದಲ್ಲಿ ಬರುತ್ತದೆ. ಏನು ಎಂಬುದು ನೋಡೋಣ, ಅನುಸಂಧಾನ ಎಂಬುದನ್ನು ನೋಡೋಣ. ಸೊ ದೇವರು ಏನ್ ತಪ್ಪಾದ್ರೆ ಏನು, ಇವಾಗ ಕಷ್ಟ ಬಂದಿದೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇರಬೇಕು. ಇದು ಈ ಫುಡ್ ಅಲರ್ಜಿ, ಆ ಫುಡ್ ಅಲರ್ಜಿ, ಅದು ಏನೋ, ಅದಕ್ಕೆ ಯಾಕೆ ನಮಗೆ ಬರಬೇಕು? ಅದಕ್ಕೆ ಏನು ಕಾರಣ? ಅದಕ್ಕೇನು ಹುಡುಕ್ತಾ ಹೋಗ್ಬೇಕು. ಹುಡುಕ್ತಾ ಹೋದ್ರೆ ಈ ಜನ್ಮದಲ್ಲಿ ನಮಗೆ ಸಿಕ್ಕಲ್ಲ, ಯಾವುದೋ ಒಂದು ಜನ್ಮದಲ್ಲಿ ಏನೋ ಒಂದಾಗಿದೆ. ಸೊ ದೇವರು ಅದಕ್ಕೆ ನನಗೆ ಚೂರು ನೆನಪು ಮಾಡಿದ ಅಷ್ಟೇ. ಈ ರೋಗ ರುಜಿನಗಳೆಲ್ಲ ನೆನಪು ಮಾಡ್ತಾನಷ್ಟೇ ಅವನು. ನೆನಪು ಮಾಡಿ ನೀನು ಏನೋ ಸ್ವತಂತ್ರ ಅನ್ಕೊಂಡೀಯಾ, ನಾನು ಉಣಿಸ್ತಾ ಇದ್ದೀನಿ ಕಷ್ಟವನ್ನ,
ಯಾಕೆ ಏನೋ ಒಂದು ಮಾಡಿದ್ದಿ, ಕ್ಷಮ ಕೇಳು. ತಾಯಿ ಹೇಳ್ತಾಳಲ್ಲ, ಆಸ್ಕರ್ ಅಪಾಲಜಿ, ನೀನ್ ಕೇಳು, ತಪ್ಪಾಯ್ತು ಅಂತ ಕೇಳು, ಒಪ್ಕೋ, ಸರಿ ತಪ್ಪಾಯ್ತು ಕ್ಷಮೆ ಮಾಡು. ಅದು ಜೊತೆಯಲ್ಲಿ ಒಂದು ದೇವರೇ ತಪ್ಪಾಯ್ತು ಸ್ವಾಮಿ. ಆಮೇಲೆ ತಪ್ಪಾಯ್ತು ಎಂಬುದು ಬರೋದು ತುಂಬಾ ತುಂಬಾ ಕಷ್ಟ, ಒಪ್ಕೊಳ್ಳೋದು. ಅಂತ ಒಂದು ಒಳ್ಳೆ ಬುದ್ಧಿಯನ್ನ ಯು ಕ್ಯಾನ್ ಜಸ್ಟಿಫೈ ಇಟ್ ಇನ್ 100 million ways. ಇಲ್ಲ, ತಪ್ಪಾಯ್ತು ಅಂತ ಒಪ್ಕೊಳ್ತೀವಿಲ್ಲ, ಅದಕ್ಕೆ ಅವಳು ಬುದ್ಧಿ ಕೊಟ್ಟಿದ್ದಾಳೆ, ತಾಯಿ ಬುದ್ಧಿ ಕೊಟ್ಟಿದ್ದಾಳೆ ನಮ್ಗೆ. ತಪ್ಪಾಯ್ತು ಅಂತ ಒಪ್ಕೊಳ್ಳೋದು, ಆ ಬುದ್ಧಿಯನ್ನು ನೀನೇ ಕೊಟ್ಟಿ. ನೀನೇ ನನಗೆ ಮುಂದೆ ಏನಾರು ತಪ್ಪು ಗಿಪ್ಪು ಏನೇ ಎಷ್ಟೆಷ್ಟು ಇದೆಯೋ ಅದೆಲ್ಲ ದಯವಿಟ್ಟು ಸ್ವಲ್ಪ ಕಡಿಮೆ ಏನ್ ಮಾಡ್ತೀವೋ ನಿನ್ ಕೈಲಿ ಬಿಟ್ಟದಮ್ಮ, ನನಗೆ ಎಷ್ಟು ಉಣಿಸ್ಲಿಕ್ಕ ಎಷ್ಟು ನನ್ನಿಂದ ಸ್ವೀಕಾರ ಆಗತ್ತೆ ಅಷ್ಟೇ, ಅದನ್ನ ಮಾಡದೇ ಇರುವಂತ ಒಳ್ಳೆ ಬುದ್ಧಿಯನ್ನು ಚೂರು ಚೂರು ಕೊಡಮ್ಮ. ಈ ಪ್ರಾರ್ಥನೆ ಮಾಡಿದ್ರು ಸಾಕು. ಸೊ ಇದನ್ನ ಲಕ್ಷ್ಮೀ ದ್ವಾರವೇ ಆಗತ್ತೆ ಎಲ್ಲವೂ. ಲಕ್ಷ್ಮಿ ಜಡ ರೂಪವಾಗಿ ಎಲ್ಲವೂ ಇರುತ್ತೆ, ಜಡ ದೇಹದಲ್ಲೇ ನಾವು ಇರೋರು. ಸೊ ಲಕ್ಷ್ಮೀ ಪ್ರಧಾನ ಮತ್ತು ಬಿಂಬರೂಪವನ್ನ ಚಿಂತನೆ ಮಾಡಿದ್ರೆ ಈ ಬಿಂಬರೂಪ ಅವನು ಅಷ್ಟದಳ ಕಮಲದಲ್ಲೇ ನಿಂತಿರುವವನು, ಇವನು ಲಕ್ಷ್ಮೀ ನಿವಾಸ. ಅದು ವಿಶೇಷ ಲಕ್ಷ್ಮೀ ನಿವಾಸ. ಲಕ್ಷ್ಮಿ ಅದು ಒಂದು. ಇನ್ನೊಂದು, ಈ ಅಷ್ಟದಳ ಕಮಲ ಮಾತ್ರ ಇಲ್ಲ ರೀ, ಎಲ್ಲಾ ಕಡೆನೂ ಲಕ್ಷ್ಮಿ ನಿಂತೆ, ಎಲ್ಲಾ ಕಡೆನೂ ವ್ಯಾಪ್ತಳು. ಲಕ್ಷ್ಮಿ ಇಲ್ಲದ ಪ್ರಪಂಚ ಎಲ್ಲಿ ಇದೆ? ಎಲ್ಲಾ ಕಡೆನೂ ಅವಳು ಲಕ್ಷ್ಮಿಯಲ್ಲೇ ಯಾವತ್ತೂ ಇರ್ತಾನೆ, ಲಕ್ಷ್ಮಿ ಬಿಟ್ಟು ಇರೋದೇ ಇಲ್ಲ ಅವನು ಅಂತ. ಅಂದ್ರೆ ದೇವರಿಗೆ ಅವಳು ಬೇಕು ಅಂತಿಲ್ಲ, ಅವಳು ಅಷ್ಟಷ್ಟು ಭಕ್ತಿ ಅವಳಲ್ಲಿ. ಆ ಭಕ್ತಿಯಲ್ಲಿ ಅವಳನ್ನ ಬಿಟ್ಟು ಅವನು ಹೋಗೋದೇ ಇಲ್ಲ, ಅವಳು ಅವನನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ನಮ್ಗೇನೂ ಇಲ್ಲ. ದೇವರನ್ನ ಬಿಟ್ಟು ಇರ್ಲಿಕ್ಕೆ ಯಾರಿಗೇನೂ ಸಾಧ್ಯ ಇಲ್ಲ. ನಮ್ಗೆ ನೆನಪೇ ಇಲ್ಲ, ದೇವರಲ್ಲಿ ಇದ್ದೀವಿ, ದೇವರ ರಕ್ಷಣೆ ಅದೆಲ್ಲ ಇಲ್ಲ. ನಾವೇನೋ ಸುರಕ್ಷಿತವಾಗಿ ಮನೆ ಮಾಡಿಕೊಂಡು ಸೆಕ್ಯೂರಿಟಿ ಇಟ್ಕೊಂಡು ನಾವೇ ಸುರಕ್ಷಿತವಾಗಿದ್ದೀವಿ ಎಂಬ ಭಾವನೆ ನಮ್ಗೆ ಎಲ್ಲರಿಗೆ ಬರುವಂಥದ್ದು, ಅಜ್ಞಾನದಿಂದ ಬರುವಂಥದ್ದು. ಸೊ ಕಷ್ಟಗಳು ಕೊಟ್ಟಾಗೆ ಆ ದೇವರ ನೆನಪು ಚೂರು ಮಾಡಿ ಕೊಡ್ತಾನೆ. ಅದನ್ನ ಉಪಯೋಗ ಮಾಡಿ ಮುಂದೆ ಅದು ಅವನೇ ಮಾಡಿಸ್ತಾನೆ. ಮುಂದೆ ಎಷ್ಟೆಷ್ಟೋ ಇದೆ ನಮ್ಗೆ ಕಷ್ಟಗಳು, ಅದನ್ನ ಪ್ರಾಯಶ್ಚಿತ್ತವು ಈ ಜನ್ಮದಲ್ಲಿ ಆಗ್ಬಿಡತ್ತೆ. ಎಷ್ಟೆಷ್ಟು ನೀಚ ಜನ್ಮಗಳು ಅಂದ್ರೆ ಕಷ್ಟವೇ ಬರೋದಿಲ್ವಾ? ಇವತ್ತು ಸಮರ್ಪಣೆ ಮಾಡಿದ್ರೆ ನಾಳೆ ಕಷ್ಟ ಬರೋದಿಲ್ಲ, ಬಂದೇ ಬರುತ್ತೆ. ನಾವು ಅಷ್ಟು ಮಾಡಿದ್ದೀವಿ, ಎಲ್ಲ ಮಾತು ಎಲ್ಲ ರೈಟ್ ಆಫ್ ಮಾಡಕ್ಕಾಗಲ್ಲ. ಆ ಸ್ಥಿತಿಯಲ್ಲಿ ತಪ್ಪು ಇನ್ನೂ ಮಾಡದೇ ಇರ್ತೀವಿ. ಅವನು ಶಿಕ್ಷೆ ಕೊಟ್ಟಾಗ ಅದನ್ನ ಬಳಸಿ ಇನ್ನೂ 108 ತಪ್ಪುಗಳು ಮಾಡ್ಬೋದಲ್ಲಪ್ಪ. ಅದು ಮಾಡದೆ ಅವನಲ್ಲಿ ಭಕ್ತಿ ಕೊಡ್ತಾನ, ಭಕ್ತಿಯನ್ನ ಕಡಿಮೆ ಮಾಡೋದಿಲ್ಲ. ಹೀಗೆ ಅವನು ಮಾಡುತ್ತಾನೆ. ಅದಕ್ಕೆ ಲಕ್ಷ್ಮೀ ನಿವಾಸಗೆ ಅರ್ಪಿಸಿ, ತಾಯಿ ರೆಕಮೆಂಡೇಶನ್, ತಾಯಿ ಬೇಕು ಅಂತಿಲ್ಲ, ದೇವರೇ ಅಲ್ಲಿ ನಿಂತು ಮಾಡುತ್ತಾನೆ. ಸೊ ಲಕ್ಷ್ಮೀ ದ್ವಾರ ಆ ಕ್ಷಮಾಗುಣ ಅವಳಲ್ಲಿ ಇದೆ. ಸೊ ಅದು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸ ಅನುಸಂಧಾನ ಪೂರ್ವದಿಂದ. ಇದು ಯಾವಾಗ ಅರ್ಪಣೆ ಮಾಡಬೇಕು? ಹಿಂದೆನೂ ಹೇಳಿದ್ದಾರೆ, ಕೃಷ್ಣನು ಹೇಳ್ತಾನೆ, ಯಾವುದು ಎತ್ಕರೋಷಿ, ಯಾವುದನ್ನ ಮಾಡ್ತೀವೋ, ಯಾವುದನ್ನ ತಿನ್ನುತ್ತೀವೋ, ಯಾವುದನ್ನ ಹೋಮಿಸ್ತೀವೋ, ಯಾವುದನ್ನ ಹಾಕ್ತೀವೋ, ಯಾವುದನ್ನ ಕೊಡ್ತೀವೋ, ಯಾವ ಆಲೋಚನೆಯನ್ನ ಮಾಡ್ತೀವೋ, ಯಾವ ತಪಸ್ಸನ್ನ ಮಾಡ್ತೀವೋ, ಕೌಂತೆಯ ಏನ್ ಹೇಳ್ತಾರೆ, ತತ್ಪುರುಷ ನನಗೆ ಅರ್ಪಣೆ ಮಾಡು ಅಂತ ಅಲ್ಲಿನೂ ಹೇಳಿದ್ದಾನೆ. ಹೇಗೆ ಅರ್ಪಣೆ ಮಾಡೋದು ಅಂಬೋ ಅನುಸಂಧಾನ. ಇವಾಗ ಟೈಮ್ ಆಯ್ತು ಅಂತ ಕಾಣುತ್ತೆ. ನಾನು ಈ ಅನುಸಂಧಾನ ಬಗ್ಗೆನೇ ನೆಕ್ಸ್ಟ್ ಕ್ಲಾಸ್ಲಿ ಹೇಳ್ತೀನಿ. ಸೊ ಐ ಜಸ್ಟ್ ಸ್ಕಿಪ್ ಇಟ್ ಫಾರ್ ನೌ ಅಂಡ್ ಮುಂದಕ್ಕೆ ಅದು ಒಂದು ಹೇಳ್ತೀನಿ. ಸಂದೇಹಿಸದೆ ಅನುಸಂಧಾನವನ್ನು ಹೇಳಿ, ಅನುಸಂಧಾನ ಪೂರ್ವ ಸಂದೇಹ ಬೇಡ ನಿಮಗೆ. ದೇವರು ಸ್ವೀಕಾರ ಮಾಡ್ತಾನೋ ಮಾಡೋದಿಲ್ವೋ, ದೇವರು ಸ್ವೀಕಾರ ಮಾಡ್ತಾನಂತ ಅವನೇ ಎತ್ಕೊಂಡ್ಬಿಡ್ತಾನೆ, ನೈವೇದ್ಯ ಎಲ್ಲವೂ ಇಟ್ರೆ ಅವನೇ ಎಲ್ಲ ತಿಂದುಬಿಟ್ರೆ ನಾವೇನಾಗೋದು? ಏನು ಮಾಡ್ತಾನ, ಅವನಿಗೆ ಬೇಕಾಗಿದೆಯೋ ಇಲ್ಲ ಪಾಪಕರ್ಮ ಅಂತಾರೆ, ಪಾಪಕರ್ಮ ಎಲ್ಲ ಅವನಿಗೆ ಸಮರ್ಪಣೆ ಮಾಡಬಹುದಾ ಮಾಡಬಾರದಾ ಏನು? ಈ ಸಂದೇಹ ಅದು ಸಂದೇಹವನ್ನ ಬಿಟ್ಟು, ಪಾಪಗಳು ಆದರೆ ನಾವು ಮಾಡೋ ಕರ್ಮದಲ್ಲಿ ಏನೋ 108 ಪಾಪ ಅದಾಗ್ಬೋದು. ನಮ್ಗೆ ಅಶಕ್ತರು, ನಮ್ಗೆ ಶಕ್ತಿಯೇ ಇರೋದಿಲ್ಲ. ಬಟ್ ಭಕ್ತಿ ಇದೆ, ಶಕ್ತಿ ಇಲ್ಲದೆ ಏನೋ ತಪ್ಪುಗಳಾಗುತ್ತಲ್ಲ. ಮೈಯಲ್ಲಿ ಶಕ್ತಿ ಇಲ್ಲ ಅಂತ ಅನ್ಕೊಳ್ಳಿ, ದುಡ್ಡು ಕಾಸಿನ ಶಕ್ತಿ ಇಲ್ಲ, ಇಷ್ಟಿಷ್ಟ 5 ಭಕ್ಷ ಮಾಡು ಅಂತಾರೆ, ದುಡ್ಡಿಲ್ಲ ಕೆಲವರಿಗೆ. ನಮ್ಗೆಲ್ಲ ದೇವರು ಚೆನ್ನಾಗಿ ಇಟ್ಟಿದ್ದಾನ ಬಿಡಿ, ಆದ್ರೆ ನಮ್ಗೆ ಕೈಲಾಗೋದಿಲ್ಲ, ಬೆನ್ನು ನೋವು, ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲ ಅಪರಾಧಗಳು. ದೇವ್ರ ಕೆಳಗೆ ನಾವು ಮೇಲೆ ನಮಸ್ಕಾರ ಮಾಡಬೇಕು ಅಂದ್ರೆ ಈ ಕಡೆ ದೇವರ ಈ ಕಡೆ ಗುರುಗಳ ಪಿಕ್ಚರ್ ಇರುತ್ತಾ, ಆ ಕಡೆ ಇದು ಮಾಡಿದ ಗುರುಗಳಿಗೆ ನಾವು ಒದ್ದಿದಂತೆ ಆಗತ್ತಾ, ಈ ಕಡೆಯಿಂದ ಮಾಡಿದ ನರಕ ಬಂದ್ಬಿಡತ್ತಾ, ಮುಂದೆಯಿಂದ ನಮ್ಮ ರೂಮ್ಲಿ ಜಾಗೇನೇ ಇಲ್ಲ, ಇದು ಮಾಡಿದ್ರೆ 108 ಸಂದೇಹಗಳಿಗೆ ಏನು ಸಂದೇಹ ಪಿಶಾಚಿ 108 ಇರುತ್ತೆ. ಯಾವುದು ಬೇಕಾಗಿಲ್ಲ ಅಂತಾರೆ.
ಈ ಅನುಸಂಧಾನವೊಂದನ್ನ ತಿಳ್ಕೊಳ್ಳಿ, ಮನಸ್ಸಲ್ಲಿ ಭಕ್ತಿಯನ್ನ ಮೆಲ್ಲ 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 ತುಂಬಿಸ್ಕೊಳ್ಳಿ. ದೇವರು ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದ್ರೆ ಹೇಳ್ತಾರೆ ಅವನು ಮಾನನಿಧಿ ಅಂತ. ಮಾನನಿಧಿಯಿಂದ ಅವನು ಜ್ಞಾನ ಸ್ವರೂಪ. ಅವನಿಗೆ ಗೊತ್ತಿಲ್ಲವ ನಮ್ ಕಷ್ಟ? ನಮ್ಮ ರೂಮ್ ಚಿಕ್ಕದು, ನಮ್ದು ಪೂಜಾ ರೂಮ್ ಚಿಕ್ಕದು ಅಂತ ಅವನಿಗೆ ಗೊತ್ತಿಲ್ಲವ? ಎಲ್ಲಾ ಫೋಟೋಸ್ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತ ಗೊತ್ತಿಲ್ಲ? ಯಾವ ಕಡೆ ಇಟ್ಟು ಅವನು ಎಲ್ಲಾ ಕಡೆನೂ ಇದ್ದಾನೆ. ನಮಸ್ಕಾರ ಮಾಡಿದ್ದ ಅವನ ಕಾಲು ತಾಗತ್ತೆ ಬೇಕಂತ ಮನಸ್ಸಲ್ಲಿ ಹೇಗಿದೆಯೋ ಅದು ಯೋಚನೆ ಅವ್ನು ನೋಡ್ತಾನೆ ಮನಸ್ಸನ್ನ. ನಮ್ಮ ರೂಮಲ್ಲಿ ಯಾವ ಇದೆ ಅದು ಇದೆ ನೋಡೋದಿಲ್ಲ. ನೀವು ಅವಸರದಲ್ಲಿ ಪ್ಯಾಂಟ್ ಹಾಕೊಂಡೆ ನಮಸ್ಕಾರ ಮಾಡ್ತಾ ಇದ್ದೀರಾ, ಇಲ್ಲ ಕಚ್ಚೆ ಹಾಕೊಂಡಿದ್ದೀರಾ, ಇದೆಲ್ಲ ಯೋಚನೆ ಬೇಡ. ಮನಸ್ಸಲ್ಲಿ ಭಕ್ತಿಯನ್ನ ತುಂಬಿಸ್ಕೋ. ಯಾವುದಿದೆಯೋ ಇದು ಅನುಸಂಧಾನ ಏನು ಅಂತ ತಿಳಿದು ಮಾಡು. ಅವನು ಸ್ವೀಕಾರ ಮಾಡ್ತಾನೆ. ಯಾಕೆ? ಅವನು ಜ್ಞಾನ ಸ್ವರೂಪಿ. ನಮ್ಮ ಶಕ್ತಿ ಅಶಕ್ತರು, ನಮ್ಗೆ ಶಕ್ತಿ ಇಷ್ಟೇ ಅಂತ ಅವನಿಗೆ ಗೊತ್ತಿದೆ. ಸೊ ಇದು ಯಾವುದು ಅವನು ನೋಡಿ ಆತ್ಮವಂಚನೆ ಇಲ್ಲದೆ ಮಾಡಬೇಕು ಎಂಬಲ್ಲಿ ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತುರಿ. ಹರೇ ಶ್ರೀನಿವಾಸ. ಅಮರ್ ಅವರೇ, ಅರವಿಂದ್ ಅವರೇ, ಅಜಿತ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರಗಳು. ಹರೇ ಶ್ರೀನಿವಾಸ. ನಮಸ್ಕಾರ.